ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಸಂಚಾರಿ. ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಕಥೆಯನ್ನು ಇಂದಿಗೂ ಹೇಳುತ್ತಿವೆ. ಅಂತಹ ಹಂಪಿಯಲ್ಲಿರುವ ಎರಡು ಅದ್ಭುತ ಶಿಲೆಗಳ ಕಥೆಯನ್ನು ನಾವಿಂದು ತಿಳಿಯೋಣ. ಒಂದೆಡೆ ಉಗ್ರ ನರಸಿಂಹ, ಮತ್ತೊಂದೆಡೆ ಬಡವಿಲಿಂಗ. ಒಂದು ಶಿಲ್ಪದಲ್ಲಿ ವಿಷ್ಣುವಿನ ಉಗ್ರಾವತಾರ, ಮತ್ತೊಂದು ಶಿಲ್ಪದಲ್ಲಿ ಶಿವನ ಶಾಂತ ಸ್ವರೂಪ. ಆದರೆ ಈ ಎರಡೂ ಶಿಲ್ಪಗಳ ಹಿಂದೆ ಅಡಗಿರುವ ಇತಿಹಾಸವೇನು? ಬನ್ನಿ, ಕಲ್ಲಿನಲ್ಲಿ ಬರೆದ ಇತಿಹಾಸವನ್ನು ತಿಳಿಯೋಣ. ಲಕ್ಷ್ಮೀ ನರಸಿಂಹ. ಇದು ಹಂಪಿಯ ಪ್ರಸಿದ್ಧ ಲಕ್ಷ್ಮೀ ನರಸಿಂಹ. ಇದನ್ನು ಸಾಮಾನ್ಯವಾಗಿ ಉಗ್ರ ನರಸಿಂಹ ಎಂದು ಕರೆಯುತ್ತಾರೆ. ಸುಮಾರು 6.7 ಮೀಟರ್ ಎತ್ತರದ ಈ ಬೃಹತ್ ಏಕಶಿಲಾ ಮೂರ್ತಿ ವಿಜಯನಗರ ಕಾಲದ ಶಿಲ್ಪಕಲೆಯ ಅದ್ಭುತಕ್ಕೆ ಸಾಕ್ಷಿಯಾಗಿದೆ. ಹಂಪಿಯ ನರಸಿಂಹನನ್ನು ನೋಡಿದಾಗ ಮೊದಲಿಗೆ ನಮ್ಮ ಗಮನ ಸೆಳೆಯುವುದು ಅವರ ಬೃಹತ್ ರೂಪ ಮತ್ತು ಉಗ್ರ ಮುಖಭಾವ. ವಿಶಾಲವಾದ ಕಣ್ಣುಗಳು, ಸಿಂಹದ ಮುಖ, ತೀಕ್ಷ್ಣವಾದ ಹಲ್ಲುಗಳು, ಕಲ್ಲಿನಲ್ಲಿಯೇ ಜೀವಂತವಾಗಿರುವಂತೆ ಕಾಣುವ ಆ ಭಾವನೆ, ಇವೆಲ್ಲವೂ ವಿಜಯನಗರದ ಶಿಲ್ಪಿಗಳ ಅದ್ಭುತ ಕೌಶಲ್ಯವನ್ನು ತೋರಿಸುತ್ತದೆ. ಇಂದು ನಾವು ನೋಡುತ್ತಿರುವ ಈ ನರಸಿಂಹನ ಮೂರ್ತಿ ಮೂಲ ರೂಪದಲ್ಲಿ ಹೀಗಿರಲಿಲ್ಲ. ಮೂಲತಃ ನರಸಿಂಹನ ಮಡಿಲಲ್ಲಿ ಲಕ್ಷ್ಮೀ ದೇವಿಯ ಮೂರ್ತಿಯೂ ಇತ್ತು. ಅದಕ್ಕಾಗಿಯೇ ಇದನ್ನು ಲಕ್ಷ್ಮೀ ನರಸಿಂಹ ಎಂದು ಕರೆಯಲಾಗುತ್ತಿತ್ತು. ಕಾಲದ ಹೊಡೆತ ಮತ್ತು ಹಾನಿಯಿಂದ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಇಂದು ನಾವು ನೋಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ಬೃಹತ್ ನರಸಿಂಹನನ್ನು ನೋಡಿದಾಗ ಶತಮಾನಗಳ ಹಿಂದೆ ಶಿಲ್ಪಿಗಳು ಈ ಕಲ್ಲಿಗೆ ಹೇಗೆ ರೂಪ ನೀಡಿರಬಹುದು ಎಂಬ ಕಲ್ಪನೆ ರೋಮಾಂಚನವನ್ನು ಮೂಡಿಸುತ್ತದೆ. ಇದರಿಂದ ಸ್ವಲ್ಪ ದೂರದಲ್ಲೇ ಮತ್ತೊಂದು ಅದ್ಭುತ ಶಿಲ್ಪ ನಮ್ಮನ್ನು ಸ್ವಾಗತಿಸುತ್ತದೆ. ಅದೇ ಬಡವಿಲಿಂಗ. ಸುಮಾರು 3 ಮೀಟರ್ ಎತ್ತರದ ಈ ಬೃಹತ್ ಶಿವಲಿಂಗವು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಆದರೆ ಇದರ ವಿಶೇಷತೆ ಕೇವಲ ಇದರ ಗಾತ್ರದ್ದಲ್ಲ. ಶಿವಲಿಂಗದ ಸುತ್ತಲೂ ಸದಾ ನೀರು ಇರುವುದನ್ನು ಇಲ್ಲಿ ಕಾಣಬಹುದು. ನೀರಿನ ಮಧ್ಯದಲ್ಲಿ ನಿಂತಿರುವ ಕಪ್ಪು ಗ್ರಾನೈಟ್ ಶಿವಲಿಂಗ, ಸುತ್ತಲೂ ಪ್ರಾಚೀನ ಕಲ್ಲಿನ ಗೋಡೆಗಳು ಮತ್ತು ಮೃದುವಾಗಿ ಪ್ರತಿಫಲಿಸುವ ನೀರಿನ ಬೆಳಕು, ಇವೆಲ್ಲವೂ ಸೇರಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬಡವಿಲಿಂಗದ ಹೆಸರಿನ ಇಂದಿನ ಕಥೆಯನ್ನು ನೋಡೋದಾದರೆ, ಬಡವಿಲಿಂಗದ ಬಗ್ಗೆ ಸ್ಥಳೀಯವಾಗಿ ಒಂದು ಪ್ರಸಿದ್ಧ ನಂಬಿಕೆ ಇದೆ. ಒಬ್ಬ ಬಡ ಮಹಿಳೆ ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಳು ಎಂಬ ಕತೆ ಜನಪದವಾಗಿ ಪ್ರಸಿದ್ಧವಾಗಿದೆ. ಅದರ ಕಾರಣದಿಂದಲೇ ಇದಕ್ಕೆ ಬಡವಿಲಿಂಗ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಆದರೆ ಸ್ಥಳೀಯ ನಂಬಿಕೆಗಳಿಗೆ ಸೇರಿದ ಕತೆ. ಹಂಪಿಯ ಅನೇಕ ಸ್ಥಳಗಳಂತೆ ಇಲ್ಲಿಯೂ ಇತಿಹಾಸದ ಮತ್ತು ಜನಪದದ ಕಥೆಗಳು ಒಂದಕ್ಕೊಂದು ಬೆರೆತಿವೆ. ಒಂದು ಕಡೆ ಉಗ್ರ ರೂಪದಲ್ಲಿರುವ ನರಸಿಂಹ, ಮತ್ತೊಂದು ಕಡೆ ಶಾಂತ ಸ್ವರೂಪದಲ್ಲಿರುವ ಶಿವಲಿಂಗ. ರೂಪಗಳು ಬೇರೆ, ದೇವತೆಗಳು ಬೇರೆ, ಆದರೆ ಎರಡೂ ಶಿಲ್ಪಗಳು ಒಂದೇ ವಿಷಯವನ್ನು ಸಾರುತ್ತವೆ. ನಮ್ಮ ಪೂರ್ವಜರು ಅದ್ಭುತ ಕಲ್ಪನೆ, ಅವರ ಶಿಲ್ಪ ಕೌಶಲ್ಯ ಮತ್ತು ಅವರ ಆಧ್ಯಾತ್ಮಿಕ ಪರಂಪರೆ, ಇವು ಕೇವಲ ಕಲ್ಲಿನ ಮೂರ್ತಿಗಳಲ್ಲ. ಶತಮಾನಗಳ ಹಿಂದೆ ಇತಿಹಾಸವನ್ನು ಇಂದಿಗೂ ನಮ್ಮ ಕಣ್ಣು ಮುಂದೆ ಜೀವಂತವಾಗಿಟ್ಟಿರುವಂತಹ ಸಾಕ್ಷಿಗಳು. ಹಂಪಿಗೆ ಬರುವವರು ಇಲ್ಲಿನ ದೊಡ್ಡ ದೇವಾಲಯಗಳನ್ನು ನೋಡುತ್ತಾರೆ, ಆದರೆ ಈ ಕಲ್ಲುಗಳ ಹಿಂದೆ ಅಡಗಿರುವ ಕಥೆಯನ್ನು ತಿಳಿದುಕೊಂಡಾಗ ಮಾತ್ರವೇ ಹಂಪಿಯ ನಿಜವಾದ ಸೌಂದರ್ಯ ನಮಗೆ ಅರ್ಥವಾಗುವುದು. ಲಕ್ಷ್ಮೀ ನರಸಿಂಹನ ಉಗ್ರತೆಯಿಂದ ಬಡವಿಲಿಂಗದ ಶಾಂತತೆವರೆಗೂ ಹಂಪಿ ನಮಗೆ ಇತಿಹಾಸವನ್ನು ಪುಸ್ತಕದಲ್ಲಿ ಮಾತ್ರ ಓದಿಸುವುದಿಲ್ಲ, ಕಲ್ಲಿನಲ್ಲೇ ತೋರಿಸುತ್ತದೆ. ಇಂತಹ ಕಲ್ಲಿನಲ್ಲಿ ಅಡಗಿರುವ ಇತಿಹಾಸವನ್ನು ನಿಮ್ಮ ಮುಂದೆ ತರುವುದೇ ಮಿಸ್ಟರ್ ಸಂಚಾರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಇತಿಹಾಸದ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇತಿಹಾಸದ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.